ಹಿಂದಿನ ವರ್ಷ ಇಷ್ಟು ಖರ್ಚಾಗಿತ್ತು, ಖರ್ಚನ್ನೇ ಇಷ್ಟು ಮಾಡಿದ್ದೀವಿ, ಅಲಾಟ್ ಮಾಡಿದ ಲೆಕ್ಕ ಬರೋದಿಲ್ಲ, ಖರ್ಚು ಇಷ್ಟು ಮಾಡಿದ್ದೀವಿ ಅನ್ನೋದನ್ನು ಮೊದಲು ತೋರಿಸ್ಬೇಕು. ಈ ಹಿಂದಾಗಲಿ ಅಥವಾ SC ST ಗ್ರೂಪ್ಸ್ನಲ್ಲೇ ಆಗಲಿ ಅಲ್ಲಿದ್ದ ದುಡ್ಡನ್ನು ತೆಗೆದು ಬೇರೆ ಕಡೆ ಖರ್ಚು ಮಾಡಿದ್ದಾರೆ ಅಂತ ಒಂದು ಅಪವಾದ ಇತ್ತು ಅವ್ರ ಮೇಲೆ. ಆ ಅಪವಾದವನ್ನು ಸರಿದೂಗಿಸೋದಕ್ಕಾಗಿ ಈ ಸಾರಿ ಅದನ್ನ ಇಟ್ಟಿದ್ದಾರೆ. ಇಂದಿರಾ ಕ್ಯಾಂಟೀನ್ ಥರನೇ ಅಲ್ಲಿ ಏನು ಹೋದ್ರೆ ಸಿಗೋದಿಲ್ಲ, ಆ ಥರ ಆಗಬಾರ್ದು. ಅಕ್ಕ ಕ್ಯಾಂಟೀನ್ ಸಕ್ಸಸ್ ಆದರೆ ಅದಕ್ಕೊಂದು ಬೆಲೆ ಇರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಮತೋಲನ ಬಡ್ಜೆಟನ್ನೇ ಮಾಡಿದ್ದಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಸರ್, ಸಿದ್ದರಾಮಯ್ಯ ಅವರು ತಮ್ಮ 16ನೇ ಬಜೆಟ್ನ ಮಂಡಿಸಿದ್ದಾರೆ ನೆನ್ನೆ. ಏನನ್ಸು ಸರ್ ನಿಮಗೆ ಬಜೆಟ್ ಬಗ್ಗೆ? 16ನೇ ಬಡ್ಜೆಟನ್ನು ಮಂಡಿಸಿರೋದು ಭಾಳ ಅವರ ಹಿರಿಮೆ ಅಂತ ಹೇಳ್ಬೋದು. 16 ಬಡ್ಜೆಟ್ ಮಾಡೋವಂಥ ವ್ಯಕ್ತಿಗಳು ಇಲ್ಲೂ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಯಾರೂ ಇಲ್ಲ. ಇವರು 16 ಬಡ್ಜೆಟನ್ನು ಮಂಡನೆ ಮಾಡಿರೋದು ಅವರೊಂದು ಹಿರಿಮೆ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಬಡ್ಜೆಟನ್ನು ಪ್ರತಿ ವರ್ಷವೂ ಮಾಡ್ತಾ ಹೋಗ್ತಾರೆ, ಪ್ರತಿ ವರ್ಷವೂ ಅಂಕಿ ಸಂಖ್ಯೆಗಳನ್ನು ಕೊಡ್ತಾರೆ. ಆದರೆ ನನ್ನ ಅಭಿಪ್ರಾಯ ಏನಂದರೆ, ಬಡ್ಜೆಟ್ ಮಾಡಬೇಕಾದ್ರೆ ಮುಂಚೆನೇ ಹೋದ ವರ್ಷದ ಆಯವ್ಯಯ ಏನಾಯಿತು, ಎಷ್ಟು ಬಂತು, ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ನಾವು ಇಟ್ಟಿದ್ದನ್ನು ಕೊಟ್ಟಿದ್ದೀವಿ, ಅಥವಾ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಚೇಂಜ್ ಮಾಡಿದ್ದೀವಿ ಅನ್ನೋದನ್ನು ಮೊದಲು ಮಂಡನೆ ಮಾಡಬೇಕು ಅವರು. ಅದು ಜನಗಳಿಗೆ ಗೊತ್ತಾಗಬೇಕು. ಅದು ಆವಾಗ ಈ ವರ್ಷದ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡ್ತಾರೆ ಜನ. ಹಿಂದೆ ಏನಾಯಿತು, ಎಷ್ಟಾಯಿತು, ಎಲ್ಲಿ ಖರ್ಚಾಯಿತು ಅನ್ನೋದನ್ನು ಯಾರೂ ಹೇಳ್ತಾ ಇಲ್ಲ. ಅದು ಆ ವರ್ಷದ ಬ್ಯಾಲೆನ್ಸ್ ಶೀಟಿಗೆ ಹೊರಟೋಗ್ಬಿಡ್ತದೆ. ಆ ಥರ ಬಡ್ಜೆಟ್ ಮಂಡನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆಮೇಲೆ ಈ ವರ್ಷವೂ ಸಹ ಎಷ್ಟೆಷ್ಟೋ ಇಟ್ಟಿದ್ದಾರೆ, ಇಟ್ಟಿದ್ದು ಎಷ್ಟು ಯೂಟಿಲೈಸ್ ಆಗುತ್ತೆ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಹಾಗೆ ಉಳಿತದೆ, ಅಥವಾ ಬೇರೆ ಡಿಪಾರ್ಟ್ಮೆಂಟಿಗೆ ಎಷ್ಟು ಟ್ರಾನ್ಸ್ಫರ್ ಆಯಿತು ಅನ್ನೋದನ್ನ ಎಲ್ಲೂ ಹೇಳ್ತಾ ಇಲ್ಲ ಅವರು. ಅದು ಬಡ್ಜೆಟಲ್ಲಿ ಅದು ಮಂಡನೆ ಆಗಬೇಕು. ಹಿಂದಿನ ವರ್ಷ ಇಷ್ಟು ಖರ್ಚಾಗಿತ್ತು, ಖರ್ಚನ್ನೇ ಇಷ್ಟು ಮಾಡಿದ್ದೀವಿ, ಅಲಾಟ್ ಮಾಡಿದ ಲೆಕ್ಕ ಬರೋದಿಲ್ಲ, ಖರ್ಚು ಇಷ್ಟು ಮಾಡಿದ್ದೀವಿ ಅನ್ನೋದನ್ನು ಮೊದಲು ತೋರಿಸ್ಬೇಕು. ಅದೇ ರೀತಿ ಈ ವರ್ಷದ್ರಲ್ಲೂ ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನು ಹೇಳಬೇಕು. ಆ ಥರ ಬಡ್ಜೆಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. 4 ಲಕ್ಷ ಕೋಟಿ 4.9 ಲಕ್ಷ ಕೋಟಿದು ಮಾಡಿದ್ದಾರೆ. ಅದು ವರ್ಷ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಇಡ್ಬೋದು, ಇನ್ನೂ 4 ಅಲ್ಲ 4.25 ಮಾಡ್ಕೋಬೋದು. ಆದರೆ ಅದಕ್ಕೆ ತಕ್ಕನಾಗಿ ಖರ್ಚು ಮಾಡಬೇಕು. ಖರ್ಚು ಮಾಡಿ ಅದರ ಅಭಿವೃದ್ಧಿ ತೋರಿಸ್ಬೇಕು ಇವರು. ಆ ಥರ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಬರೀ ಸಮತೋಲನದ ಬಡ್ಜೆಟ್ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಇಷ್ಟಿಷ್ಟು ಅಲಾಟ್ ಮಾಡಿದ್ದೀವಿ ಅಂತ ಹೇಳೋದು, ಆಮೇಲೆ ಅದಕ್ಕೆ ಖರ್ಚು ಎಷ್ಟಾಯಿತು ಅಂತ ಹೇಳದೇ ಇದ್ದರೆ, ಅದು ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ದುಡ್ಡು ಹೋಯಿತು, ನೀರಾವರಿಗೆ ಎಷ್ಟು ಹೋಯಿತು, ಈ ಹೆಲ್ತಿಗೆ ಎಷ್ಟು ಹೋಯಿತು, ಎಜುಕೇಷನ್ಗೆ ಎಷ್ಟು ಹೋಯಿತು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆ ಥರದ ಬಟ್ ಹೆರಿಮೆ ಮಾಡೋದಕ್ಕಿಂತನೂ ಸರಿಯಾದ ಎಕ್ಸ್ಪೆಂಡಿಚರನ್ನು ತೋರಿಸೋದು ನನ್ನ ಅಭಿಪ್ರಾಯ. ಸರ್, ಅದೇ ಎಲ್ಲ ಜನ ಮಾತಾಡ್ತಾರೆ ಅಂದರೆ ಅಹಿಂದ ವರ್ಗಕ್ಕೆ ತುಂಬ ದುಡ್ಡಿನ ಹೊಳೆ ಹೊರಿಸಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಅಂದರೆ ಋಣ ಸಂಧಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನ. ಏನನ್ಸುತ್ತೆ ಸರ್? ಅದು ಹಿಂದಿನ ವರ್ಷ ಏನಾಗಿದೆ, ಅಹಿಂದ ಆಗಲಿ ಅಥವಾ SC ST ಗ್ರೂಪ್ಸ್ನಲ್ಲೇ ಆಗಲಿ ಅಲ್ಲಿದ್ದ ದುಡ್ಡನ್ನು ತೆಗೆದು ಬೇರೆ ಕಡೆ ಖರ್ಚು ಮಾಡಿದ್ದಾರೆ ಅಂತ ಒಂದು ಅಪವಾದ ಇತ್ತು ಅವ್ರ ಮೇಲೆ. ಆ ಅಪವಾದವನ್ನು ಸರಿದೂಗಿಸೋದಕ್ಕಾಗಿ ಈ ಸಾರಿ ಅದನ್ನು ಇಟ್ಟಿದ್ದಾರೆ. ಇಟ್ಟಿದ್ದೇನೋ ಸರಿ, ಇಟ್ಟಿದ್ದನ್ನು ಮತ್ತೆ ಅದನ್ನು ಎಲ್ಲೆಲ್ಲಿ ಖರ್ಚು ಮಾಡಿದ್ದೀವಿ, ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ವರ್ಗಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅದನ್ನು ಮಾಡಿ ತೋರಿಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಅದೇ ಇವಾಗ ಹೊಸದೇನೆಂದರೆ ವಿಶೇಷ ಈ ಸತಿ ಬಜೆಟಲ್ಲಿ ತಾಲೂಕು ಜಿಲ್ಲಾ ಕಚೇರಿಗಳ ಆವರಣದಲ್ಲಿ ಅಕ್ಕ ಕ್ಯಾಂಟೀನ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಏನನ್ಸು ಸರ್ ಇದು? ಅದು ಒಂದು ಒಳ್ಳೆಯ ಕಾರ್ಯಕ್ರಮನೇ, ಒಪ್ತೀನಿ. ಆದರೆ ಅದು ಸಕ್ಸಸ್ಫುಲ್ಲಾಗಿ ನಡಿಬೇಕು. ಇಂದಿರಾ ಕ್ಯಾಂಟೀನ್ ಥರನೇ ಅಲ್ಲಿ ಏನು ಹೋದ್ರೆ ಸಿಗೋದಿಲ್ಲ, ಆ ಥರ ಆಗಬಾರ್ದು. ಅಕ್ಕ ಕ್ಯಾಂಟೀನ್ ಸಕ್ಸಸ್ ಆದರೆ ಅದಕ್ಕೊಂದು ಬೆಲೆ ಇರುತ್ತೆ. ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿರಬೇಕು, ಮತ್ತು ಸಾಮಾನ್ಯ ಜನಕ್ಕೂ ಅದು ಎಟ್ಕಂಗಿರಬೇಕು. ಆಮೇಲೆ ಎಲ್ಲ ಟೈಮಲ್ಲೂ ಸಿಗಂಗಿರ್ಬೇಕು. ಅದು ಯಾವುದೋ ಟೈಮಿಂಗ್ ಹಾಕ್ತಾರೆ, ಆ ಟೈಮಿಗೆ ಆ ವ್ಯಕ್ತಿ ಬರೋಕ್ಕಾಗಲ್ಲ, ಅದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ಅಕ್ಕ ಕ್ಯಾಂಟೀನ್ ಆಗಲಿ ಯಾವುದೇ ಆಗಲಿ, ಇಂದಿರಾ ಕ್ಯಾಂಟೀನ್ ಅಷ್ಟೇ, ಯಾವುದೋ ಒಂದು ಟೈಮ್ ಹಾಕ್ತಾರೆ, ಆ ಟೈಮಿಗೆ ಅವ್ನು ಕೆಲಸ ಮಾಡ್ತಿರ್ತಾನೆ, ಅಲ್ಲಿಗೆ ಬರೋಕ್ಕಾಗಲ್ಲ, ಅವನಿಗೆ ಏನು ಉಪಯೋಗ ಆಯಿತು, ಕೊಟ್ಟಂಗೆ ಆಗೋದಿಲ್ಲ. ಅದರಿಂದ ಅದು ಶಾಶ್ವತವಾಗಿ ಚೆನ್ನಾಗಿ ನಡೆದರೆ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಮತ್ತು ಇವಾಗ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದ್ರು, ಇವಾಗ ಮತ್ತೆ ಅಕ್ಕಿನೇ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ನಿನ್ನೆ ಬಜೆಟಲ್ಲಿ ಹೇಳಿದ್ದಾರೆ. ಏನು ಒಳ್ಳೆ ಕೆಲಸ? ಅದು 10 kg ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಹಿಂದಿನ ಇದರಲ್ಲಿ. ಆ 10 kgಗೆ ಸರಿದೂಗಿಸೋದಕ್ಕಾಗಿ ದುಡ್ಡು ಕೊಡ್ತಾಯಿದ್ರು. ಈಗ ಕೇಂದ್ರದವರು ಅಕ್ಕಿ ಕೊಡ್ತೀವಿ ಅಂದಿದ್ದಾರೆ, ಕಡಿಮೆ ರೇಟಿಗೆ ಕೊಡ್ತೀವಿ ಅಂದಿದ್ದಾರೆ. ಅದರಿಂದ ಅಕ್ಕಿನೇ ಕೊಡ್ತೀವಿ ಅಂತಾರೆ. ಅದು ಅವರವರ ಅಡ್ಜಸ್ಟ್ಮೆಂಟ್ಸು, ಮತ್ತು ಜನಗಳಿಗೂ ಅನುಕೂಲ ಆಗುತ್ತೆ. ಅಕ್ಕಿ ಕೊಡೋದೇ ಉತ್ತಮ ಅಂತ ನನ್ನ ಅಭಿಪ್ರಾಯ. ದುಡ್ಡು ಕೊಟ್ಟರೆ ಬೇರೆ ಬೇರೆ ವಿಚಾರಕ್ಕೆ ಖರ್ಚು ಮಾಡಿಬಿಡ್ತಾರೆ, ಅಥವಾ ಗಂಡಸರ ಕೈ ಸಿಕ್ಕಿದ್ರೆ ಬೇರೆ ಗಡಂಗಿಗೆಲ್ಲ ಹೋಗುತ್ತೆ. ಆದ್ದರಿಂದ ಅದು ಅಕ್ಕಿನೇ ತಂದರೆ ಮನೆಯಲ್ಲಿ ಉಪಯೋಗ ಆಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಸತಿ ಬಜೆಟ್ ನಿಮ್ಗೇನು ತೃಪ್ತಿ ತಂದಿದೆಯಾ ಅಂತ? ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಮತೋಲನ ಬಡ್ಜೆಟನ್ನೇ ಮಾಡಿದ್ದಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಆ ಸಮತೋಲನ ಬಡ್ಜೆಟ್ಟು ಅದರಂತೆಯೇ ವಿನಿಯೋಗ ಆಗಬೇಕು. ವಿನಿಯೋಗ ಆಗಿ ಅದನ್ನು ಸದ್ವಿನಿಯೋಗ ಎಷ್ಟು ಆಯಿತು, ಎಷ್ಟು ಆಗಲಿಲ್ಲ, ಯಾಕೆ ಆಗಲಿಲ್ಲ ಅನ್ನೋದನ್ನು ಅದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ
ಮುಂದಿನ ಇದಕ್ಕೆ ಅನುಕೂಲ ಆಗುತ್ತೆ, ಖರ್ಚು ವೆಚ್ಚಕ್ಕೆ ಅನುಕೂಲ ಆಗುತ್ತೆ, ಇವರಿಗೂ ಸಹ ಓಟುದಾರರಿಗೂ ಅನುಕೂಲ ಆಗುತ್ತೆ. ನಮ್ಮ ಇಷ್ಟಿಷ್ಟು ಪಕ್ಕಾ ಮಾಡಿದಾರಪ್ಪ, ಖರ್ಚು ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದರಿಂದ ನಾವು ಅಂಥವರಿಗೆ ಓಟ್ ಕೊಡಬೇಕು ಅನ್ನೋ ಒಂದು ಭಾವನೆಯೂ ಬರ್ಬೋದು. ಅದರಿಂದ ಅದು ಖರ್ಚು ವೆಚ್ಚನ ಸರಿಯಾಗಿ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೀಟ್ ಪ್ಲಸ್ ಕರ್ನಾಟಕ.